ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಇನ್ವೆಂಟರಿ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಥಿಯರಿ ಪಾರ್ಟಲ್ಲಿ ಹೇಳಿಕೊಟ್ಟಿದ್ದೀನಿ. ಅಂದರೆ ಹೇಗೆ ಸ್ಟಾಕ್ ಐಟಮ್ಸನ್ನು ನೀವು ಆ್ಯಡ್ ಮಾಡೋದಂತ ಜರ್ನಲ್ ಎಂಟ್ರೀಸಲ್ಲಿ. ಸೊ ಈ ಕ್ಲಾಸಲ್ಲಿ ನಾನು ಅದೇ ಥಿಯರಿ ಮಾಡಿದ್ದೆಲ್ಲ ಕ್ವಶನನ್ನು ಅದನ್ನು ನಾನು ಹೇಗೆ ಪ್ರಾಕ್ಟಿಕಲ್ ಆಗಿ ಸಾಫ್ಟ್ವೇರಲ್ಲಿ ಎಂಟ್ರಿ ಮಾಡೋದಂತ ಹೇಳಿಕೊಡ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ನೋಡಿ ಸಾಫ್ಟ್ವೇರನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಕಂಪನಿಯನ್ನು ಫಸ್ಟ್ ಕ್ರಿಯೇಟ್ ಮಾಡಿ ಇಟ್ಕೊಳ್ತೀನಿ. ಸೊ ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಶರ್ಟ್ ಕಂಪನಿ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿಗೆ ಬಂದು ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಆಪ್ಷನ್ ಸಿಗ್ತದೆ, ಅದರ ಮೇಲೆ ಕ್ಲಿಕ್ ಕೊಡಬೇಕು. ಶರ್ಟ್ ಕಂಪನಿ ಅಂತ ಕೊಟ್ಟು ಕ್ರಿಯೇಟ್ ಕಂಪನಿ. ಇನ್ವೆಂಟರಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನಾವಿಲ್ಲಿ ಕ್ರಿಯೇಟ್ ಅಂತ ಆಪ್ಷನ್ ಇದೆಯಲ್ಲ ಅದಕ್ಕೆ ಹೋಗಿ ಇಲ್ಲಿ ಯೂನಿಟ್ಸ್ ಅಂತ ಆಪ್ಷನ್ ನಮಗೆ ಸಿಗ್ತದೆ. ಸೊ ಇಲ್ಲಿಗೆ ಕ್ಲಿಕ್ ಕೊಡಬೇಕು. ಯೂನಿಟ್ಸಲ್ಲಿ ನಾವೇನು ಕ್ರಿಯೇಟ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡಿ, ಈಗ ಕ್ವಾಂಟಿಟಿ 50 ಅಂತ ಇದೆ. ಅಂದರೆ ಇದೆಲ್ಲ ನಂಬರ್ಸಲ್ಲಿದೆ. ಕೆಲವೊಮ್ಮೆ 10 kg ಆಫ್ ಶುಗರ್ ಕೊಡ್ತಾರೆ, ಆಗ ನೀವು kg ಅಂತ ಕ್ರಿಯೇಟ್ ಮಾಡಬೇಕು. 10 ಲೀಟರ್ ಆಫ್ ಮಿಲ್ಕ್ ಅಂತ ಕೊಡ್ತಾರೆ, ಆಗ ನೀವು ಲೀಟರ್ ಅಂತ ಕ್ರಿಯೇಟ್ ಮಾಡಬೇಕು. ಸೊ ಕ್ವಾಂಟಿಟಿ ಯಾವುದ್ರಲ್ಲಿದೆ ಅದರ ಮೆಷರ್ಮೆಂಟನ್ನು ಇಲ್ಲಿ ನೀವು ಕೊಡಬೇಕು. ಅದಕ್ಕೆ ನಾನೀಗ ಯೂನಿಟ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಕೊಡ್ತೀನಿ. ಇಲ್ಲಿ ಸಿಂಬಲ್ ಅಂದರೆ ಶಾರ್ಟ್ಕಟ್ ನೇಮ್. ನಾನೀಗ ನಂಬರನ್ನು ಕ್ರಿಯೇಟ್ ಮಾಡಬೇಕಾದ್ರೆ NOS ಅಂತ ಕೊಡ್ತೀನಿ, ಅದರ ಶಾರ್ಟ್ಕಟ್ ನೇಮ್. ನಿಮಗೆ ಬೇಕಾದರೆ NO ಬೇಕಾದರೆ NO ಕೊಡಬೇಕು. ಫಾರ್ ಎಕ್ಸಾಂಪಲ್ ನೀವೀಗ ಲೀಟರ್ ಅಂತ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅಲ್ಲಿ LTR ಅಂತ ಕೊಡ್ಬೋದು. kg ಕ್ರಿಯೇಟ್ ಮಾಡ್ತಿದ್ದೀರಾ ಆದರೆ kg ಅಂತ ಕ್ರಿಯೇಟ್ ಮಾಡ್ಬೋದು. ಹಾಗೆ ಫಾರ್ಮಲ್ ನೇಮ್, ಇಲ್ಲಿ ಫಾರ್ಮಲ್ ನೇಮ್ ಅಂದರೆ ನಂಬರ್ NUMBER ಕಂಪ್ಲೀಟಾಗಿ. ಯೂನಿಟ್ಸ್ ಕ್ವಾಂಟಿಟಿ ಕೋಡ್ ಅಂದರೆ N ಅಂತ ಟೈಪ್ ಮಾಡಿ, ಆಗ ಅಲ್ಲಿ NOS ಅಂತ ಬರ್ತದೆ, ಅಲ್ಲಿ ಎಂಟರ್ ಕೊಟ್ಟರೆ ಆಯಿತು. ನೋಡಿ, ಟೈಪ್ ಸಿಂಬಲ್ NOS ಏನು ಬೇಕಾದರೂ ಕೊಡಿ. ಫಾರ್ಮಲ್ ನೇಮ್ ನಂಬರ್, ಸೊ ಯೂನಿಟ್ ಕ್ವಾಂಟಿಟಿ ಕೋಡ್ NOS ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಆಯಿತು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಲೀಟರ್ ಬೇಕಿದ್ದರೆ ಅದರ ನೆಕ್ಸ್ಟಲ್ಲಿ ಲೀಟರ್ ಅಂತ ಕೊಟ್ಟು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ LTR ಅಂತ ಕೊಡ್ತೀನಿ. ಫಾರ್ಮಲ್ ನೇಮ್ LITER. ಸೊ ಹಾಗೇ ಇಲ್ಲಿ MLT, kg ಆದರೆ kg, ಕಿಲೋಗ್ರಾಮ್, ಫುಲ್ ಫಾರ್ಮ್, ಆ ರೀತಿಯೆಲ್ಲ ನೀವು ಕ್ರಿಯೇಟ್ ಮಾಡಿಟ್ಕೊಳ್ಬೋದು ಯೂನಿಟ್ ಅಂತ. ಸೊ ನೆಕ್ಸ್ಟ್ ಒಂದು ಸ್ಟಾಕ್ ಗ್ರೂಪನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಸ್ಟಾಕ್ ಗ್ರೂಪ್ ಅಂತ ಐಟಮ್ ಇದೆಯಲ್ಲ, ಈಗ ನೀವು ನೋಡಿ ಕ್ವಶನಲ್ಲಿ ಯಾವುದೆಲ್ಲ ಐಟಮ್ಸ್ ಇದೆ ಅದನ್ನು ನೀವೇ ಗ್ರೂಪಾಗಿ ಡಿವೈಡ್ ಮಾಡ್ಬೋದು. ಪ್ಲಾಸ್ಟಿಕ್ ಚೇರ್, ವೀಲ್ ಚೇರ್, ನಿಮಗೆ ಬೇಕಾದರೆ ಫರ್ನಿಚರ್ ಗ್ರೂಪ್ಗೆ ಬೇಕಾದರೆ ಫರ್ನಿಚರ್ಗೆ ತೊಗೊಳ್ಬೋದು. ಸೊ ನೆಕ್ಸ್ಟ್ ಫ್ಯಾನ್, ಮಿಕ್ಸರ್ ಅದೆಲ್ಲ ಇದೆ, ಅದೆಲ್ಲ ಎಲೆಕ್ಟ್ರಾನಿಕ್ಸಲ್ಲಿ ಬರ್ತದೆ. ಸೊ ಒಂದು ಕ್ವಶನಲ್ಲಿ ಯಾವುದೆಲ್ಲ ಐಟಮ್ಸ್ ಇದೆ ಅಂತ ನೋಡ್ಕೊಳ್ಳಿ. ಕ್ವಶನ್ ಅಂತಲ್ಲ, ನಿಮಗೆ ರಿಯಲ್ ಟೈಮಲ್ಲಿ ಮಾಡುವಾಗ ಯಾವುದಾದ್ರೂ ಒಂದು ಐಟಮನ್ನು ನೀವು ಗ್ರೂಪಾಗಿ ಡಿವೈಡ್ ಮಾಡ್ಬೋದು. ಸೊ ಈ ಕ್ವಶನಲ್ಲಿ ನಮಗೆ 2 ಗ್ರೂಪ್ ಇದೆ, ಒಂದು ಫರ್ನಿಚರ್, ಇನ್ನೊಂದು ಎಲೆಕ್ಟ್ರಾನಿಕ್ಸ್. ಸೊ ಫಸ್ಟ್ ನಾನು ಫರ್ನಿಚರ್ ಅಂತ ಇದೆಯಲ್ಲ ಇದನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಇಲ್ಲಿ ಶುಡ್ ಕ್ವಾಂಟಿಟೀಸ್ ಆಫ್ ಐಟಮ್ ಆ್ಯಡೆಡ್ ಅಂತ ಇದೆಯಲ್ಲ ಇದನ್ನು S ಅಂತ ಕೊಡಬೇಕು, ಯಾಕೆಂದರೆ ನಮಗೆ ಕ್ವಾಂಟಿಟಿಯನ್ನು ಆ್ಯಡ್ ಮಾಡಲಿಕ್ಕೆ ಇದೆ. ಅದಕ್ಕೆ ಇಲ್ಲಿ S ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಅಷ್ಟೇ ಸಾಕು. ಮತ್ತು ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕಂತೇನಿಲ್ಲ. ಸೊ ನೀವು GST ಎಲ್ಲ ಸಾಲ್ವ್ ಮಾಡುವಾಗ ಈ ಫೀಚರ್ಸಲ್ಲೆಲ್ಲ ಕೊಟ್ಟು ಇಲ್ಲಿ ಪರ್ಸೆಂಟೇಜ್ ಎಲ್ಲ ಹಾಕಲಿಕ್ಕೆ ಇರ್ತದೆ, ಅದು ನಾನು GSTಯಲ್ಲೇ ಹೇಳಿಕೊಡ್ತೀನಿ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂತ ಐಟಮ್ ಇದೆ, ಅದನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ, ಇಲ್ಲಿ ಕೂಡ ಅಷ್ಟೇ ಶುಡ್ ಕ್ವಾಂಟಿಟೀಸ್ ಆಫ್ ಐಟಮ್ ಆ್ಯಡೆಡ್ S ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಈಗ ಎಸ್ಕೇಪ್ ಕೊಡಿ, ಬ್ಯಾಕ್ ಹೋಗಬೇಕಾದ್ರೆ. ಈಗ ನಮಗೆ ಯೂನಿಟ್ಸ್ ಕ್ರಿಯೇಟ್ ಮಾಡಿ ಆಯಿತು, ಸ್ಟಾಕ್ ಗ್ರೂಪ್ ಆಯಿತು. ನೆಕ್ಸ್ಟ್ ಒಂದು ಸ್ಟಾಕ್ ಐಟಮ್, ಇಲ್ಲಿ ಸ್ಟಾಕ್ ಐಟಮನ್ನು ಓಪನ್ ಮಾಡಿ. ನೆಕ್ಸ್ಟ್ ಫಸ್ಟ್ ಐಟಮ್ ಯಾವುದಿದೆ ನಮ್ಮದು, ಪ್ಲಾಸ್ಟಿಕ್ ಚೇರ್ ಅಂತ ಇದೆ, ಹೌದಾ? ಸೊ ಇಲ್ಲಿ ನೇಮಲ್ಲಿ ನಾನು ಪ್ಲಾಸ್ಟಿಕ್ ಚೇರ್ ಅಂತ ಟೈಪ್ ಮಾಡ್ತೀನಿ. ಸೊ ಪ್ಲಾಸ್ಟಿಕ್ ಚೇರ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಈ ಅಂಡರ್ ಅಂತ ಇದೆಯಲ್ಲ, ಅಂಡರ್ ಯಾವ ಗ್ರೂಪಲ್ಲಿ ಬರ್ತದೆ ಅಂತ. ಪ್ಲಾಸ್ಟಿಕ್ ಚೇರ್ ಯಾವ ಗ್ರೂಪಲ್ಲಿ ಬರ್ತದೆ, ಪ್ಲಾಸ್ಟಿಕ್ ಚೇರ್ ಫರ್ನಿಚರ್ ಗ್ರೂಪಲ್ಲಿ ಬರ್ತದೆ. ಸೊ ನೆಕ್ಸ್ಟ್ ಯೂನಿಟ್ಸಲ್ಲಿ ನಂಬರ್ಸ್ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ಆಯಿತು. ಸೊ ಫಸ್ಟ್ ನೋಡಿ ಇಲ್ಲಿ ವೀಲ್ ಚೇರ್ ಅಂತ ಕೊಡ್ತೀನಿ, ನೆಕ್ಸ್ಟ್ ಐಟಮ್, ಆಮೇಲೆ ಅದರ ಗ್ರೂಪ್, ಆಮೇಲೆ ಯೂನಿಟ್ಸ್. ಇದು 3 ಮಾತ್ರ ನೀವು ಕೊಡಲಿಕ್ಕೆ, ಬೇರೆ ಯಾವುದೇ ಇನ್ಫಾರ್ಮೇಷನನ್ನು ಕೂಡ ಕೊಡಬೇಡಿ. ಅದು ನೆಕ್ಸ್ಟ್ ಎಲ್ಲ GST ಸ್ಟಾರ್ಟ್ ಮಾಡುವಾಗ ನಾನು ಹೇಳ್ತೀನಿ. ಸೊ ಈಗ ಪ್ಲಾಸ್ಟಿಕ್ ಚೇರ್ ಆಯಿತು, ವೀಲ್ ಚೇರ್ ಆಯಿತು, ಅದರ ನೆಕ್ಸ್ಟ್ ಬರೋದು ಫ್ಯಾನ್ ಅಂತ ಇದೆ. ಸೊ ಫ್ಯಾನನ್ನು ಕ್ರಿಯೇಟ್ ಮಾಡಿ. ಮತ್ತೊಂದೇನೆಂದರೆ ನೀವು ರಿಪೀಟ್ ಮಾಡಲಿಕ್ಕಿಲ್ಲ. ಈಗ ಇನ್ನೊಮ್ಮೆ ಪ್ಲಾಸ್ಟಿಕ್ ಚೇರ್ ಬಂತು, ಇನ್ನೊಮ್ಮೆ ವೀಲ್ ಚೇರ್ ಬಂತು, ರಿಪೀಟ್ ಮಾಡುವ ಹಾಗಿಲ್ಲ, ರಿಪಿಟೇಷನ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಫ್ಯಾನ್ ಅಂತ ಕೊಟ್ಟು ಗ್ರೂಪ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಡ್ತೀನಿ, ಯೂನಿಟ್ಸ್ ನಂಬರ್ಸ್ ಅಂತ ಕೊಡ್ತೀನಿ, ಎಂಟರ್ ಕೊಡ್ತೀನಿ. ಹೀಗೆ ನೀವೆಲ್ಲ ಐಟಮ್ಸನ್ನು ಕ್ರಿಯೇಟ್ ಮಾಡಿ ಯಾವುದೇ ರೀತಿಯಂಥ ರಿಪಿಟೇಷನ್ ಮಾಡುವ ಹಾಗಿಲ್ಲ. ಅದೊಂದು ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ಫಸ್ಟ್ ನಾವು ಮಾಡಿದೀಗ ನೋಡಿ ಎಲ್ಲ ಇನ್ನೊಂದಿದೆ VCD ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಫರ್ನಿಚರ್ ನಂಬರ್ಸ್ ಎಂಟರ್ ಕೊಡ್ತಾ ಬಂದರೆ ಆಯಿತು, ಏನು ಚೇಂಜಸ್ ಇಲ್ಲ. ಈಗೆಲ್ಲ ನೋಡಿ ಎಲ್ಲ ಐಟಮ್ಸ್ ಕೂಡ ಕ್ರಿಯೇಟ್ ಮಾಡಿ ಆಯಿತು.
ಇದೆಲ್ಲ ನಾವು ಲೆಡ್ಜರ್ ಮಾಡಲಿಕ್ಕೆ ಹೇಳಿದ್ದೆಲ್ಲ ಇಷ್ಟೆಲ್ಲ ಮಾಡಿ ಆದಮೇಲೆ ಫಸ್ಟ್ ಯೂನಿಟ್ಸ್, ಸ್ಟಾಕ್ ಗ್ರೂಪ್, ಸ್ಟಾಕ್ ಐಟಮ್ಸ್ ಇಷ್ಟೆಲ್ಲ ಕ್ರಿಯೇಟ್ ಮಾಡಿ ಆದಮೇಲೆ ಲೆಡ್ಜರನ್ನು ಕ್ರಿಯೇಟ್ ಮಾಡಬೇಕು. ಸೊ ಲೆಡ್ಜರ್ ಮೊನ್ನೆ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೆಲ್ಲ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಬಂದರೆ ಆಯಿತು. ಫಸ್ಟ್ ಸೇಲ್ಸ್ ಅಂತ ಇದೆ, ಅದಕ್ಕೆ ಸೇಲ್ಸ್ ಕ್ರಿಯೇಟ್ ಮಾಡ್ತೀನಿ. ನೆಕ್ಸ್ಟ್ ಪರ್ಚೇಸ್ ಇದೆ, ಪರ್ಚೇಸನ್ನು ಕೂಡ ಕ್ರಿಯೇಟ್ ಮಾಡ್ತೀನಿ. ಪರ್ಚೇಸ್ ಗ್ರೂಪಲ್ಲಿ ಬರ್ತದೆ. ಪರ್ಚೇಸ್ ಆಮೇಲೆ ಎಂಟರ್ ಕೊಡ್ತಾ ಬಂದರೆ ಆಯಿತು. ನೆಕ್ಸ್ಟ್ ಒನ್ ಅಜಯ್ ಅಂತ ಇದೆ. ಸೊ ನಾನು ನಿಮಗೆ ಮುಂಚಿನ ಕ್ಲಾಸಲ್ಲಿ ಹೇಳಿದ್ದೆ ಪರ್ಸ್ನಲ್ ಅಕೌಂಟ್ ಎಲ್ಲ ಬರೋದು ಸನ್ಡ್ರಿ ಡೆಟ್ಟರ ಕ್ರೆಡಿಟರ ಅನ್ನೋ ಗ್ರೂಪಲ್ಲಿ. ಈಗ ಇದು ಸನ್ಡ್ರಿ ಕ್ರೆಡಿಟರಲ್ಲಿ ಬಂದಿದೆ, ಇಲ್ಲಿ ಸನ್ಡ್ರಿ ಕ್ರೆಡಿಟರ್ ಅಂತ ಕೊಡಬೇಕು. ಇದರಲ್ಲಿ ಕೂಡ ರಿಪಿಟೇಷನ್ ಮಾಡುವ ಹಾಗಿಲ್ಲ. ನೆಕ್ಸ್ಟ್ ಆಕಾಶ್ ಎಲೆಕ್ಟ್ರಿಕಲ್, ಯಾವ ಗ್ರೂಪಲ್ಲಿ ಬರ್ತದೆ ಅಂತ ನೋಡಿ ಹಾಕ್ಬಿಡಿ. ಸನ್ಡ್ರಿ ಕ್ರೆಡಿಟರ್ ಗ್ರೂಪಲ್ಲಿ ಬರ್ತದೆ. ಎಂಟರ್ ಕೊಡ್ತಾ ಬಂದರೆ ಆಯಿತು. ಸ್ಯಾಲರಿ, ರೆಂಟ್ ಅದೆಲ್ಲ ಕ್ರಿಯೇಟ್ ಮಾಡಿಕೊಳ್ಬೇಕು. ಸ್ಯಾಲರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಗ್ರೂಪಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಇಷ್ಟೆಲ್ಲ ಫಿನಿಶ್ ಆದಮೇಲೆ ನೆಕ್ಸ್ಟ್ ಒನ್ ಒಂದಿದೆ, ಅದು ನೀವೇ ಮಾಡಿ. ಓಚಸ್ಗೆ ಬರಬೇಕು. ಕ್ರಿಯೇಟಲ್ಲಿ ಎಲ್ಲ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಓಚಸ್ಸಲ್ಲಿ ಬಂದು ಎಂಟ್ರೀಸನ್ನು ಕಂಟಿನ್ಯೂ ಮಾಡಿದರೆ ಆಯಿತು. ಫಸ್ಟ್ ಎಂಟ್ರಿ ಇರೋದು F8 ಶಾರ್ಟ್ಕಟ್ ಕೀ, ಅದಕ್ಕೆ ನಾನಿಲ್ಲೀಗ F8 ಪ್ರೆಸ್ ಮಾಡ್ತೀನಿ. ಸೊ F8 ಪ್ರೆಸ್ ಮಾಡಿದಾಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಮೋಡನ್ನು ಚೇಂಜ್ ಮಾಡಿಕೊಂಡು ಆಮೇಲೆ ಮಾಡಿ ಅಂತ. CR2 ಬೈ ಎಲ್ಲ ಬರಬೇಕಾದ್ರೆ ಇದರಲ್ಲಿ ನಿಮಗೆ ಐಟಮ್ಸನ್ನು ಆ್ಯಡ್ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ನೀವು ಮೋಡನ್ನು ಚೇಂಜ್ ಮಾಡಬೇಕಂತಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಬೈಯಲ್ಲೀಗ ನಮಗೆ ಕ್ಯಾಶ್ ಬಂದಿದೆ, ಅಂದರೆ ನೇಮ್ ಇದ್ದರೆ ನೇಮ್ ಹಾಕಬೇಕು, ಕ್ಯಾಶ್ ಇದ್ದರೆ ಕ್ಯಾಶ್ ಹಾಕಬೇಕಲ್ಲಿ. ಅದಕ್ಕೆ ನಾನೀಗ ಇಲ್ಲಿ ಪಾರ್ಟಿ ಅಕೌಂಟ್ ನೇಮ್ ಕ್ಯಾಶ್ ಅಂತ ತೊಗೊಂಡೆ. ನೇಮ್ ಅಲ್ಲಿ ಏನಾದರೂ ನೇಮ್ ಇದ್ದರೆ ನೇಮ್, ಸೇಲ್ಸ್ ಲೆಡ್ಜರಲ್ಲಿ ಸೇಲ್ಸ್ ಅಂತ ತೊಗೊಳ್ಳಿ. ಆಮೇಲೆ ಐಟಮ್ ನೇಮ್ ಪ್ಲಾಸ್ಟಿಕ್ ಚೇರ್ ಅಂತ ಇದೆ, ಅದು ಕ್ವಾಂಟಿಟಿ ಎಷ್ಟು 100 ಅಂತ ಇದೆ, 100 ಅಂತ ಕೊಡಬೇಕು. ಎಂಟರ್ ಕೊಟ್ಟು ರೇಟ್ 75 ಬರ್ತದೆ, 75 ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಆಯಿತು. ನೆಕ್ಸ್ಟ್ ಐಟಮ್ ನೇಮ್ ವೀಲ್ ಚೇರ್ ಅಂತ ಇದೆ, ವೀಲ್ ಚೇರನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ಕ್ವಾಂಟಿಟಿ 50, ರೇಟ್ 80. ಎಂಟರ್ ಕೊಟ್ಟು ನರೇಶನ್ ಕೊಡ್ಬೋದು. ನೆಕ್ಸ್ಟ್ ಎಂಟರ್ ಅಂತ ಕೊಟ್ಟರೆ ಆಯಿತು. ವೀಲ್ ಚೇರ್, ಕ್ವಾಂಟಿಟಿ, ರೇಟ್ ಗೊತ್ತಾಯ್ತಲ್ವ ಇಷ್ಟು. ಸೊ ಇನ್ನೂ ಇದರಲ್ಲಿ ನಿಮಗೆ ಪ್ರಾಕ್ಟೀಸ್ ಎಲ್ಲ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ, ಇನ್ನು ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಪ್ರಾಕ್ಟಿಕಲಾಗಿ ಸಾಲ್ವ್ ಮಾಡಿದ್ದು ಬೇಕಿದ್ರೆ. ಸೊ ನೆಕ್ಸ್ಟ್ ನೋಡಿ, ಶಾರ್ಟ್ಕಟ್ ಕೀ F9 ಅಂತ ಇದೆ, ಅದಕ್ಕೆ ನಾನು F9 ಅಂತ ಕೊಡ್ತೀನಿ. ನೆಕ್ಸ್ಟ್ ಎಂಟರ್ ಕೊಟ್ಟು ಪಾರ್ಟಿ ಅಕೌಂಟ್ ನೇಮ್, ಇಲ್ಲಿ ಕೂಡ ಕ್ಯಾಶ್ ಇದೆ. ಸೊ ಬೈಯಲ್ಲಿದ್ದದೇ ಬರೆಯೋದಂತಲ್ಲ, ಪಾರ್ಟಿ ನೀವು ಯಾರಿಂದ ಪರ್ಚೇಸ್ ಮಾಡಿದ್ದೀರಾ, ಯಾರಿಗೆ ಸೇಲ್ ಮಾಡಿದ್ದೀರಾ ಅದೆಲ್ಲ ಯಾರು ಪಾರ್ಟಿ ಅಂತ ಕೊಡೋದು. ಸೊ ಕ್ಯಾಶ್ ಇದೆ, ಅದಾದಮೇಲೆ ಪರ್ಚೇಸ್ ಲೆಡ್ಜರ್ ಪರ್ಚೇಸ್, ಆಮೇಲೆ ಐಟಮ್ ನೇಮ್ ಪ್ಲಾಸ್ಟಿಕ್ ಚೇರ್ ಅಂತ ಇದೆ, ಪ್ಲಾಸ್ಟಿಕ್ ಚೇರ್ ಅಂತ ಕೊಡಬೇಕು. ಪ್ಲಾಸ್ಟಿಕ್ ಚೇರ್ ಕೊಟ್ಟು ಕ್ವಾಂಟಿಟಿ, ರೇಟ್, ಆಮೇಲೆ ಎಂಟರ್ ಕೊಟ್ಟರೆ ಆಯ್ತು, ಇಷ್ಟೇ. ಸೊ ನೆಕ್ಸ್ಟ್ ಒನ್ ಶಾರ್ಟ್ಕಟ್ ಕೀ F9 ಅಂತ ಇದೆ. ಸೊ ಸೇಮ್ ಪ್ರೊಸೀಜರನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಬಂದರೆ ಆಯಿತು, ಏನು ಚೇಂಜಸ್ ಇಲ್ಲ. ಪಾರ್ಟಿ ಅಕೌಂಟ್ ನೇಮ್, ಪರ್ಚೇಸ್ ಲೆಡ್ಜರ್ ಇದ್ದರೆ ಪರ್ಚೇಸ್, ಸೇಲ್ಸ್ ಲೆಡ್ಜರ್ ಇದ್ದರೆ ಸೇಲ್ಸ್, ಅದಾದಮೇಲೆ ಐಟಮ್ ನೇಮ್ ಕೊಡೋದು, ಕ್ವಾಂಟಿಟಿ ಕೊಡೋದು, ರೇಟ್, ಎಂಟರ್ ಕೊಡ್ತಾ ಬಂದರೆ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಈಗ F8 ಅಂತ ಶಾರ್ಟ್ಕಟ್ ಕೀ ನಾನು ಪ್ರೆಸ್ ಮಾಡ್ತೀನಿ, ಸೇಲ್ಸ್ ಬರ್ತದೆ. ನೆಕ್ಸ್ಟ್ ಪಾರ್ಟಿ ಅಕೌಂಟ್ ನೇಮ್ ಅಜಯ್ ಅಂತ ಇದೆ, ಸೊ ಅಜಯ್ ಅಂತ ಕೊಡ್ತೀನಿ. ಮುಂಚಿನದ್ರಲ್ಲೆಲ್ಲ ನಮಗೆ ಕ್ಯಾಶ್ ಅಂತ ಇತ್ತು, ಅದಕ್ಕೆ ಕ್ಯಾಶ್. ಈಗ ಇಲ್ಲಿ ಅಜಯ್ ಅಂತ ಇದೆ, ಅದಕ್ಕೆ ನಾನು ನೇಮನ್ನೇ ಕೊಡ್ತಾ ಇದ್ದೀನಿ. ಸೊ ಸೇಲ್ಸ್ ಅಂತ ಕೊಡಿ. ನೆಕ್ಸ್ಟ್ ಐಟಮ್ ನೇಮ್ ಫ್ಯಾನ್ ಮತ್ತು ಮಿಕ್ಸರ್ ಅಂತ ಇದೆ. ಸೊ ಫಸ್ಟ್ ಐಟಮ್ ನೇಮ್ ಫ್ಯಾನ್ ಅಂತ ಇದೆ. ಕ್ವಾಂಟಿಟಿ ನಮಗೆ 150 ಮತ್ತು 400, ರೇಟ್ 150, ಎಂಟರ್ ಕೊಟ್ಟು 400.
ನೆಕ್ಸ್ಟ್ ಮಿಕ್ಸರ್ ಇದೆ, ಕ್ವಾಂಟಿಟಿ 10, ರೇಟ್ 900. ಎಂಟರ್ ಕೊಡ್ತಾ ಬರಬೇಕು. ಇಲ್ಲಿ ಆನ್ ಅಕೌಂಟ್ ಅಂತ ಕೊಡಬೇಕು. ನೆಕ್ಸ್ಟ್ ಎಂಟರ್ ಕೊಟ್ಟರೆ ಆಯ್ತು, ಏನು ಚೇಂಜಸ್ ಇಲ್ಲ. ಹೀಗೇ ನೀವು ರಿಪೀಟ್ ಮಾಡ್ತಾ ಬಂದರೆ ಆಯಿತು. ನೆಕ್ಸ್ಟ್ ಪಾರ್ಟಿ ಫಸ್ಟ್ ಶಾರ್ಟ್ಕಟ್ ಕೀ F8 ಪ್ರೆಸ್ ಮಾಡ್ತೀರಾ. ಆಮೇಲೆ ಪಾರ್ಟಿ ಅಕೌಂಟ್ ನೇಮ್ ಆಕಾಶ್ ಎಲೆಕ್ಟ್ರಿಕಲ್, ಆಮೇಲೆ ಇಲ್ಲಿ ಸೇಲ್ಸ್, ಆಮೇಲೆ ಐಟಮ್ ನೇಮ್ VCD ಅಂತ F8 ಆಕಾಶ್ ಎಲೆಕ್ಟ್ರಿಕಲ್. ಎಂಟರ್ ಕೊಡ್ತಾ ಬಂದು ನೆಕ್ಸ್ಟ್ ಸೇಲ್ಸ್ ಅಂತ ಫಸ್ಟ್ ಐಟಮ್ ನೇಮ್ VCD 5 × 600, ಕ್ವಾಂಟಿಟಿಯಲ್ಲಿ 5, ರೇಟಲ್ಲಿ 600. ಸೊ ಇದೇ ರೀತಿ ಅಂದರೆ ಐಟಮ್ಸನ್ನು ಹೇಗೆ ಆ್ಯಡ್ ಮಾಡೋದಂತ. ಈಗ ಒಂದು ನಿಮಗೆ ಬಿಲ್ಲಿಂಗ್ ಎಲ್ಲ ಬೇಕಾದರೆ ಹೇಗೆ ಐಟಮ್ಸನ್ನು ಆ್ಯಡ್ ಮಾಡೋದಂತ ಫಸ್ಟ್ ನಾವು ತಿಳ್ಕೊಂಡದ್ದು ಸಿಂಪಲ್ ಎಂಟ್ರೀಸನ್ನು ಹೇಗೆ ಮಾಡೋದು. ನೆಕ್ಸ್ಟ್ ನಾನು ಹೇಳಿದ್ದು ಅದಕ್ಕೆ ಐಟಮ್ಸನ್ನು ಹೇಗೆ ಆ್ಯಡ್ ಮಾಡೋದು. ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ ಅದಕ್ಕೆ ಟ್ಯಾಕ್ಸನ್ನು ಹೇಗೆ ಅಪ್ಲೈ ಮಾಡೋದಂತ, VAT, GST ಬೇರೆ ಬೇರೆ ಟ್ಯಾಕ್ಸನ್ನು ಹೇಗೆ ಅಪ್ಲೈ ಮಾಡೋದಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ ಇಲ್ಲಿ ಸ್ಯಾಲ್ರಿ ಟು ಕ್ಯಾಶ್ ಸಿಂಪಲ್ ಎಂಟ್ರಿ ಪೇಮೆಂಟ್ F5 ಸೊ ಸ್ಯಾಲ್ರಿ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಂತ ಬರ್ತದೆ. ಡೆಬಿಟಲ್ಲಿ ಸ್ಯಾಲ್ರಿ ಅಂತ ಹಾಕಿ, ಕ್ರೆಡಿಟಲ್ಲಿ ಕ್ಯಾಶ್ ಹಾಕಿ, ನೆಕ್ಸ್ಟ್ ಏನು ಚೇಂಜಸ್ ಮಾಡಲಿಕ್ಕಿಲ್ಲ, ಎಂಟರ್ ಕೊಡ್ತಾ ಬಂದರೆ ಆಯಿತು. ಆಮೇಲೆ ಡೇ ಬುಕ್ಕಲ್ಲಿ ಚೆಕ್ ಮಾಡ್ಬೋದು ನೀವು ಎಸ್ಕೇಪ್ ಕೊಟ್ಟು ಡೇ ಬುಕ್ಕೆಲ್ಲ. ಆಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಕೂಡ ಅಷ್ಟೇ ಆಟೋಮ್ಯಾಟಿಕ್ಕಾಗಿ ಜನ್ರೇಟ್ ಆಗಿರ್ತದೆ. ಏನಾದರೂ ಚೇಂಜಸ್ ಬೇಕಿದ್ದರೆ ಎಂಟ್ರೀಸಲ್ಲಿ ಡೇ ಬುಕ್ಕಿಗೇ ಬಂದು ಮಾಡ್ಬೋದು, ಇಲ್ಲ ವೋಚರ್ಸ್ಗೆ ಬಂದು ಪೇಜ್ ಅಪ್ ಪೇಜ್ ಡೌನ್ ಆಪ್ಷನ್ಸನ್ನು ಕೂಡ ಪ್ರೆಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಗೆ ಟ್ಯಾಕ್ಸ್ ವ್ಯಾಟನ್ನು ಹೇಗೆ ಅಪ್ಲೈ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ಗಾಗಿ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.